ತರಗು ತಿಂಬವನಿಗೆ ಒರಗೊಂದು ಕೇಡು ಎಂಬ ಈ ಕನ್ನಡ ಗಾದೆಮಾತು ಸಾಮಾನ್ಯವಾಗಿ ದುರಾಸೆ ಇರುವವನಿಗೆ ಅಥವಾ ಸಣ್ಣಪುಟ್ಟ ವಸ್ತುಗಳ ಮೇಲೆ ಅತಿಯಾಗಿ ಆಸೆಪಡುವವನಿಗೆ ಏನಾದರೂ ಒಂದು ಕಷ್ಟ, ನಷ್ಟ ಅಥವಾ ಕೇಡು ಕಾದಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಇದರ ವಿವರಣೆ ಹೀಗಿದೆ. 1. ತರಗು ತಿಂಬವನಿಗೆ, ತಾರಗು ಟಿಂಬವಾನಿಗೆ. ತಾರಗು ಅಕ್ಷರಶಃ ಅರ್ಥ ಕಸ, ಒಣಗಿದ ಎಲೆಗಳು, ಒಣಹುಲ್ಲು, ಸಣ್ಣಪುಟ್ಟ ಬೇಡದ ವಸ್ತುಗಳು. ಸಾಂಕೇತಿಕವಾಗಿ ಅತ್ಯಂತ ಅಲ್ಪವಾದ, ತುಚ್ಛವಾದ, ಸಣ್ಣಪಾಸೆ ವಸ್ತುವಿನ ಮೇಲೆ ಆಸೆಪಡುವವನು ಅಥವಾ ಆಸೆಯನ್ನು ನಿಯಂತ್ರಿಸಲಾಗದ ವ್ಯಕ್ತಿ. ತಿಂಬವನಿಗೆ, ಟಿಂಬವನೀಜ್ ತಿನ್ನುವವನಿಗೆ, ಭೋಗಿಸುವವನಿಗೆ. ಭಾವಾರ್ಥ ಅಲ್ಪಲಾಭಕ್ಕಾಗಿ ಆಸೆಪಡುವವನಿಗೆ, ಸಣ್ಣ ವಿಷಯಗಳಿಗೂ ದುರಾಸೆ ಪಡುವವನಿಗೆ. 2. ಒರಗೊಂದು ಕೇಡು, ಒರಾಗೊಂಡು ಕೇಡು. ಒರಾಗು ಸಾಮಾನ್ಯವಾಗಿ ಆಕಸ್ಮಿಕವಾಗಿ ಬರುವ ಗೊತ್ತಿಲ್ಲದ ಒಂದು ಕಷ್ಟ ಅಥವಾ ಆಪತ್ತು. ಕೆಲವು ಕಡೆ ಅನಿರೀಕ್ಷಿತ ತೊಂದರೆ ಎಂಬ ಅರ್ಥವೂ ಇದೆ. ಕೇಡು ನಷ್ಟ, ತೊಂದರೆ, ದುಃಖ, ಹಾನಿ. ಭಾವಾರ್ಥ ಏನಾದರೂ ಒಂದು ತೊಂದರೆ, ನಷ್ಟ ಅಥವಾ ಆಕಸ್ಮಿಕ ಕೇಡು ಸಂಭವಿಸುತ್ತದೆ. ಗಾದೆಯ ಸಂಪೂರ್ಣ ವಿಸ್ತರಣೆ ಮತ್ತು ತಾತ್ಪರ್ಯ. ಈ ಗಾದೆಯು ದುರಾಸೆಯು ದುಃಖಕ್ಕೆ ಮೂಲ ಎಂಬ ಸಾರ್ವತ್ರಿಕ ಸತ್ಯವನ್ನು ಎತ್ತಿ ತೋರಿಸುತ್ತದೆ. ತಾತ್ಪರ್ಯ ಸಣ್ಣಪುಟ್ಟ ವಸ್ತುಗಳ ಮೇಲಾಗಲಿ ಅಲ್ಪಲಾಭದ ಮೇಲಾಗಲಿ ಅತಿಯಾದ ಆಸೆ, ದುರಾಸೆ ಪಡುವವನು ಆ ಆಸೆಯನ್ನು ಈಡೇರಿಸಿಕೊಳ್ಳುವ ಪ್ರಯತ್ನದಲ್ಲಿ ಅಥವಾ ಆ ಆಸೆಯ ಫಲವಾಗಿ ಅನಿರೀಕ್ಷಿತವಾದ ದೊಡ್ಡ ತೊಂದರೆ, ಕಷ್ಟ ಅಥವಾ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಸಣ್ಣ ಮೊತ್ತದ ಹಣಕ್ಕಾಗಿ ಕಳ್ಳತನ ಮಾಡಿದವನು ದೊಡ್ಡ ಶಿಕ್ಷೆಯನ್ನು ಅನುಭವಿಸುವಂತೆ, ಅಲ್ಪವಸ್ತುಗಳ ಆಸೆಗೆ ಬಿದ್ದು ತನ್ನ ನೆಮ್ಮದಿ ಮತ್ತು ಘನತೆಯನ್ನು ಕಳೆದುಕೊಳ್ಳುವಂತೆ. ಅಂದರೆ ಅಲ್ಪದ ಆಸೆಗೆ ಬಲಿಯಾದರೆ ಹೆಚ್ಚಿನದನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಒಟ್ಟಿನಲ್ಲಿ ಇದು ಮನುಷ್ಯನನ್ನು ದುರಾಸೆ ಅಥವಾ ಗ್ರೀಡ್ನಿಂದ ದೂರವಿರುವಂತೆ ಎಚ್ಚರಿಸುವ ಒಂದು ನೀತಿಬೋಧಕ ಗಾದೆಮಾತು. ಅತಿ ಆಸೆ ಪಡುವವನು ಅಂತಿಮವಾಗಿ ಯಾವುದೋ ಒಂದು ರೂಪದಲ್ಲಿ ಕೇಡಿಗೆ ಗುರಿಯಾಗುತ್ತಾನೆ.